ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು ಸ್ವಾಮಿ. ದಿನ ಶಾಲೆ ಕಾಲೇಜುಗಳಿಗೆ ಒದ್ದಾಡುತ್ತಾ ಬರುವ ವಿದ್ಯಾರ್ಥಿಗಳು ಕೂಡ್ಲಿಗಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ನಲ್ಲಿ 90ರಿಂದ 110 ವಿದ್ಯಾರ್ಥಿಗಳನ್ನ ಒಂದೇ ಬಸ್ನಲ್ಲಿ ತುಂಬಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ದಿನನಿತ್ಯ ಗುಡೆಕೋಟೆ ಭಾಗದ ವಿದ್ಯಾರ್ಥಿಗಳಿಗೆ ಅರಸಾಹಸ ಪಟ್ಟು ತಮ್ಮ ಊರುಗಳಿಗೆ ತೆರಳುವ ಪರಿಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳು ಜೀವದ ಹಂಗನ್ನು ತೊರೆದು ಬಸ್ನ ಡೋರ್ಗಳಲ್ಲಿ ನೇತಾಡಿಕೊಂಡು ಹೋಗುವ ಸ್ಥಿತಿ ಕೂಡ್ಲಿಗಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒದಗಿ ಬಂದ ಸೌಭಾಗ್ಯವಾಗಿದೆ. ಒಂದೇ ಬಸ್ನಲ್ಲಿ 90ರಿಂದ 110 ವಿದ್ಯಾರ್ಥಿಗಳನ್ನು ತುಂಬಿದ್ದಕ್ಕೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನಿಸಿದ್ದ ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲಿ ಬಸ್ ಬದಲಾವಣೆ ಮಾಡಿದ್ದಾರೆ ಡಿಪೋದವರು. ದಿನನಿತ್ಯ ಇದೇ ಗೋಳಾಯ್ತು ಸ್ವಾಮಿ. ಅನೇಕ ಬಾರಿ ಡಿಪೋ ಮ್ಯಾನೇಜರ್ಗೆ ದೂರು ಸಲ್ಲಿಸಿದ್ರು ಕೂಡ ಪ್ರತಿಕ್ರಿಯೆ ನೀಡಲಿಲ್ಲ ಡಿಪೋ ಮ್ಯಾನೇಜರ್. ವಿದ್ಯಾರ್ಥಿಗಳ ದಿನನಿತ್ಯ ಮನೆಗೆ ತೆರಳುವಾಗ ಬಸ್ನ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಬಿಇಡಿ ಬಿಎ ವಿದ್ಯಾರ್ಥಿಗಳು ತಿಳಿಸುತ್ತಿದ್ದಾರೆ. ಟೋಟಲ್ 180 ಸೀಟು ಗುಡೆಕೋಟೆ ಭಾಗದಲ್ಲಿ ನೀವು ಹೇಳಕ್ಕೆ 3 ಬಸ್ ಹೇಳಿದ್ರಿ. 180 ಜನಕ್ಕೆ ಒಂದೇ ಬಸ್ ಬಿಟ್ಟಿದ್ದಾರೆ. 2-3 ಬಸ್ ಹೋಗೋದು ಒಂದೇ ಬಸ್ಸಲ್ಲಿ ಹೋಗ್ತಿದ್ದಾರೆ ಹುಡುಗರು. ಅಲ್ಲಿ ಕುಂದ್ರಕ್ಕೆಲ್ಲ ನಿಂದ್ರಕ್ಕೆ ಜಾಗ ಆಗ್ತಿಲ್ಲ ಅಂತ. 97 10 63 ರೂಪಾಯಿ 180 ಜನ ಎಲ್ಲ ಇದೀವಿ. ಇನ್ನು ಹುಡುಗರು ಬಿಟ್ಟು ಹೋಗಿವೆ. ಈ ಸಮಸ್ಯೆ ಎಷ್ಟು ದಿನದಿಂದ ಇದೆ? 15 ದಿನದಿಂದ ಕಂಟಿನ್ಯೂ ಹೋಗ್ತಿದೆ. ನಾಳೆ ಇದು ಸ್ಕೂಲ್ ಸ್ಟಾರ್ಟ್ ಆದಾಗಲಿ ಸರ್ ಫಸ್ಟ್ಗೆ ಇರಲಿಲ್ಲ ಇದು, ಯಾಕಂದ್ರೆ ಅವ್ರು ರಜೆ ಇತ್ತು, ಅವಾಗೇನು ಅನಿಸ್ತಿರ್ಲಿಲ್ಲ. ಸ್ಕೂಲ್ ಸ್ಟಾರ್ಟ್ ಆದಾಗಲಿ ಸಮಸ್ಯೆ ಸರಿ ಡಿಪೋ ಮ್ಯಾನೇಜರ್ ಇದ್ದಾಗ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅವಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವರು. ಅವಾಗೇನು ತೊಂದರೆ ಇರಲಿಲ್ಲ, ಈ ಥರ ತೊಂದರೆ ಇರಲಿಲ್ಲ. ಸಪರೇಟ್ ಗಾಡಿ ಇತ್ತು, ಅದನ್ನ ತೆಗೆದು CS ಪುರ ಮಾಡಿದ್ರು, ಕಕ್ಕಪ್ಪ ಮಾಡಿದ್ರು. ಅವಾಗಲೇ ಸಮಸ್ಯೆ ಅಂದರೆ ಈ ಸಮಸ್ಯೆಗಳು ಸರಮಾಲೆ ಇದೆ KSRTC ಡಿಪೋದಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ತಿಪ್ಪೇಸ್ವಾಮಿ. ಏನು ಎಜುಕೇಷನ್ ಮಾಡಿ? B.Ed. ನೀವು? ಕಿರಣ್ ಕುಮಾರ್ B.Ed.